ಪ್ರದೋಷ್ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಮುಂದಾಗಿರುವಂತದ್ದು, ಅದ್ರ ಬಗ್ಗೆ ವಿಚಾರಣೆ ಕೂಡ ಆಗಿದೆ. ಅದನ್ನ ತಿರಸ್ಕಾರ ಮಾಡ್ತಾರ ಪುರಸ್ಕಾರ ಮಾಡ್ತಾರ ಅನ್ನುವಂತ ಕುತೂಹಲ. ಅದರ ಜೊತೆಗೆ ಆ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ತಂದೊಡ್ಡುವಂತ ಸಾಧ್ಯತೆಗಳಿದಾವೆ. ಪುರಸ್ಕಾರ ಆಗಿದ್ದೆ ಆದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆಗಿದ್ದೆ ಹೇಗೆ? ಹಾಗಾದ್ರೆ ಏನೇನೆಲ್ಲ ಆಯ್ತು ಅವತ್ತು? ಪಟ್ಟಣಗೆರೆ ಶೆಡ್ ನಲ್ಲಿ ಡೆವಿಲ್ ಕ್ರೌರ್ಯ ಹೇಗಿತ್ತು? ಇದೆಲ್ಲದ್ರ ಬಗ್ಗೆನೂ ಕೂಡ A14 ಆರೋಪಿ ನಂಬರ್ 14 ಪ್ರದೋಷ್ 11 ಪುಟಗಳ ಹೇಳಿಕೆಯಲ್ಲಿ ಉಲ್ಲೇಖ ಇರುವಂತದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. 2024 ಜೂನ್ 8ರಂದು ಏನೆಲ್ಲ ಆಯ್ತು, ಸ್ವಾಮಿ ಮೇಲೆ ಯಾರು ಹೇಗೆಲ್ಲ ಹಲ್ಲೆಯನ್ನ ಮಾಡಿದ್ರು, ಬೆಚ್ಚಿ ಬೀಳಿಸುವಂತಿದೆ ಪ್ರದೋಷ್ ಅರ್ಜಿಯ ಅಂಶಗಳು. ಆಲ್ಮೋಸ್ಟ್ ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ, ಯಾರ್ಯಾರು ಏನೇನು ಮಾಡಿದ್ರು ಏನು ಎತ್ತ ಅಂತ. ಆದ್ರೆ ಆ ಸಂದರ್ಭದಲ್ಲೇ ಇದ್ದಂತ ವ್ಯಕ್ತಿ ಅದೇ ವಿಚಾರಕ್ಕೆ ಸಂಬಂಧ ಪಟ್ಟಂತೆ ಪುಷ್ಟೀಕರಿಸಿದಂತೆ ಆ ಒಂದು ಘಟನೆ ಹೇಗಾಯ್ತು ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು ಈ ಒಂದು ಪ್ರಕರಣಕ್ಕೆ ಇನ್ನಷ್ಟು ಶಕ್ತಿಯನ್ನ ತುಂಬಿದಂತಾಗತ್ತೆ. ಆ ಆರೋಪ ಇನ್ನಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಪಟ್ಟಣಗೆರೆ ಶೆಡ್ ನಲ್ಲಿ ದರ್ಶನ್ ಕ್ರೌರ್ಯ ಹೇಗಿತ್ತು, ಅವರ ಜೊತೆಲಿ ಇದ್ದಂಥವರ ಕ್ರೌರ್ಯ ಹೇಗಿತ್ತು, ಇದೆಲ್ಲವನ್ನೂ ಕೂಡ ಪ್ರದೋಷ್ 11 ಪುಟಗಳ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹೇಳ್ತಾ ಹೋಗ್ತೀನಿ ಆ 11 ಪುಟಗಳಲ್ಲಿ ಇರುವಂತ ಪ್ರಮುಖ ವಿಚಾರಗಳು ಯಾವ್ದ್ಯಾವುದು ಅಂತ. ಜೂನ್ 8ನೇ ತಾರೀಕು 2024 ರೇಣುಕಾಸ್ವಾಮಿ ಕೊಲೆ ಆಗಿತ್ತು. ಚಿತ್ರದುರ್ಗದಿಂದ ಆತನನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬಂದು ನಂತರ ಕೊಲ್ಲಲಾಗಿತ್ತು. ಇನ್ನು ಪ್ರದೋಷ್ ಹಾಕಿದಂತ ಅರ್ಜಿಯಲ್ಲಿ ಏನೇನಿದೆ, ಯಾವ ರೀತಿಯ ಉಲ್ಲೇಖ ಆಗಿದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. 2024 ಜೂನ್ 8 ಆಗಿದ್ದೇನು ಅಂತ ನೋಡಿದಾದ್ರೆ ಮಾಫಿ ಅರ್ಜಿಯಲ್ಲಿ ಏನಿದೆ, ಜೂನ್ 8 2024ರಂದು ದರ್ಶನ್ ಮನೆಗೆ ಪ್ರದೋಷ್ ಹೋಗ್ತಾನೆ. ಜೂನ್ 8ನೇ ತಾರೀಕು ದರ್ಶನ್ ಜೊತೆಗೆ ಸ್ಟೋನಿ ಬ್ರೂಕ್ಸ್ಗೂ ಕೂಡ ಪ್ರದೋಷ್ ಹೋಗ್ತಾನೆ. ಅವತ್ತಿನ ದಿನ ರೇಣುಕಾಸ್ವಾಮಿ ಕೊಲೆ ಆದಂತ ದಿನ ಬೆಳಿಗ್ಗೆ ಏನಾಯ್ತು ಅನ್ನುವಂಥದ್ರ ಬಗ್ಗೆ ಇದು. ಜೂನ್ 8ರ ಮಧ್ಯಾಹ್ನ 3ಕ್ಕೆ ರೆಸ್ಟೋರೆಂಟ್ಗೆ ಪವನ್ ಕೂಡ ಬರ್ತಾನೆ. ಆ ಸಂದರ್ಭದಲ್ಲಿ ದರ್ಶನ್ ಮನೇಲಿರ್ತಾನಲ್ಲ ಪವನ್, ಆತ ಮಧ್ಯಾಹ್ನ 3 ಗಂಟೆಗೆ ಸೋನಿ ಬ್ರೂಕ್ಸ್ ಇದಕ್ಕೆ ಬರ್ತಾನೆ ಆ ರೆಸ್ಟೋರೆಂಟ್ಗೆ. ಫೋನ್ ನಲ್ಲಿ ದರ್ಶನ್ಗೆ ಏನೋ ತೋರಿಸಿದ್ದ ಅಂತ ಪ್ರದೋಷ್ ಹೇಳಿರುವಂಥದ್ದು, ಉಲ್ಲೇಖ ಮಾಡಿರುವಂಥದ್ದು ಎಲ್ಲವೂ ಕೂಡ ಅವತ್ತೇನಾಯ್ತು ಅಂತ. ಬಳಿಕ ದರ್ಶನ್ ಪವಿತ್ರ ಗೌಡಗೆ ಕರಿಯನ್ನ ಮಾಡ್ತಾರೆ. ದರ್ಶನ್ ಆ ಫೋಟೋ ನೋಡ್ತಿದ್ದ ಹಾಗೆ ಪವಿತ್ರ ಗೌಡಗೆ ಕರಿಯನ್ನ ಮಾಡ್ತಾರೆ. ಸ್ಟೋನಿ ಬ್ರೂಕ್ಸ್ ನಿಂದ ಪವಿತ್ರ ಮನೆಗೆ ಹೋದ್ವಿ ಅಂತ ಹೇಳಿದ್ದಾರೆ ಪ್ರದೋಷ್. ಸ್ಟೋನಿ ಬ್ರೂಕ್ಸ್ ನಿಂದ ಸೀದಾ ನಾವು ಪವಿತ್ರ ಮನೆಗೆ ಹೋಗ್ತೀವಿ. ಸಂಜೆ 4:30ಕ್ಕೆ ಪವಿತ್ರ ಗೌಡ ಮನೆಗೆ ಹೋಗ್ತೀವಿ ನಾವು. ಅಲ್ಲಿಂದ ಪವಿತ್ರ ಗೌಡಳನ್ನ ಕೂಡ ಕರ್ಕೊಂಡು ಹೋಗ್ತೀವಿ. ದರ್ಶನ್ ಪವಿತ್ರ ಒಂದೇ ಕಾರ್ನಲ್ಲಿ ಶೆಡ್ಗೆ ತೆರಳ್ತಾರೆ. ಸ್ಟೋನಿ ಬ್ರೂಕ್ಸ್ ಇಂದ ಪವಿತ್ರ ಮನೆಗೆ ಹೋಗಿ ಪವಿತ್ರ ಜೊತೆ ದರ್ಶನ್ ಸೀದಾ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ದರ್ಶನ್ ಪವಿತ್ರ ಒಂದೇ ಕಾರ್ನಲ್ಲಿ ಶೆಡ್ಗೆ ಹೋಗ್ತಾರೆ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ಪವಿತ್ರ ಜೊತೆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರಲ್ವಾ, ಅದಾದ ಆ ಸಂದರ್ಭದಲ್ಲಿ ಏನೇನೆಲ್ಲ ಆಯ್ತು, ಶೆಡ್ಗೆ ಪ್ರವೇಶಿಸಿದಾಗ ವ್ಯಕ್ತಿಯೊಬ್ಬ ಅಲ್ಲಿ ಕುಳಿತಿದ್ದ. ಪಟ್ಟಣ ಶೆಡ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಒಬ್ಬ ಕೂತಿದ್ದ. ಅಲ್ಲಿ ರಾಘವೇಂದ್ರ, ಪವನ್, ನಾಗರಾಜ್, ನಂದೀಶ್ ಈ 4 ಕೂಡ ಇದ್ರು ಶೆಡ್ನ ಒಳಗಡೆ. ರೇಣುಕಾಸ್ವಾಮಿಯನ್ನ ನೋಡ್ತಾ ಇದ್ದಂತೆ ದರ್ಶನ್ ನಿಂದಿಸ್ಲಿಕ್ಕೆ ಬೈಲಿಕ್ಕೆ ಶುರು ಮಾಡ್ತಾರೆ. ರೇಣುಕಾಸ್ವಾಮಿ ಇವನೇ ಅಂತ ತೋರಿಸ್ತಿದ್ದ ಹಾಗೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ ಅಂತ ಫಸ್ಟ್ ಬೈತಾರೆ. ಅದಾದ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು ದರ್ಶನ್ನಿಂದ. ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡ್ತಾರೆ. ರೇಣುಕಾಸ್ವಾಮಿಗೆ ಚಪ್ಪಲಿ ಹೊಡಿ ಅಂತ ದರ್ಶನ್ ಸೂಚನೆ ಕೊಡ್ತಾರಂತೆ. ಸೊ ಹೀಗಾಗಿ ಪವಿತ್ರ ಚಪ್ಪಲಿಲಿ ಹೊಡಿತಾಳೆ ರೇಣುಕಾಸ್ವಾಮಿಗೆ. ಆರೋಪಿ ನಂದೀಶ್ ರೇಣುಕಾಸ್ವಾಮಿಗೆ ನೇಣು ಹಾಕ್ಲಿಕ್ಕೆ ಯತ್ನವನ್ನ ಮಾಡ್ತಾರಂತೆ. ನಂದೀಶು ರೇಣುಕಾಸ್ವಾಮಿಯನ್ನ ನೇಣು ಹಾಕ್ಲಿಕ್ಕೆ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ನಾಗರಾಜ್ ನೈಲಾನ್ ಹಗ್ಗದಿಂದ ಹಲ್ಲೆಯನ್ನ ಮಾಡಿದ್ದ. ದರ್ಶನ್ PA ನಾಗರಾಜ್, ಆತ ನೈಲಾನ್ ಹಗ್ಗದಿಂದ ಹಲ್ಲೆಯನ್ನ ಮಾಡ್ತಾನೆ. ನಂದೀಶ್ ಮತ್ತು ಪವನ್ ಕೋಲಿಂದ ಹಲ್ಲೆಯನ್ನ ಮಾಡ್ತಾರೆ. ಸಿಕ್ಕಿದ್ರಲ್ಲಿ ಅಲ್ಲಿ ಹೊಡೆದಿರುವಂತದ್ದು ನೈಲಾನ್ ಹಗ್ಗದಿಂದ ಕೂಡ ಹೊಡೆದಿದ್ದಾರೆ. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 4 ಬಾರಿ ಹೊಡೆದ್ರು. ಅದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ ಎಷ್ಟು ಬಾರಿ ಹೊಡೆದ್ರು ಅಂತ. 4 ಬಾರಿ ಹಲ್ಲೆಯನ್ನ ಮಾಡಿದ್ದಾರೆ ದರ್ಶನ್ ನೈಲಾನ್ ಹಗ್ಗದಿಂದ. ಅದಾದ ಬಳಿಕ ಕಾಲಲ್ಲೆಲ್ಲ ಒದ್ದಿದ್ದಾರೆ ಅನ್ನುವಂಥದ್ದನ್ನೆಲ್ಲವೂ ಕೂಡ ಉಲ್ಲೇಖ ಮಾಡಲಾಗಿದೆ. ಡೆವಿಲ್ ದರ್ಶನ ಆಗಿದೆ ರೇಣುಕಾಸ್ವಾಮಿಗೆ. ಅಲ್ಲಿ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡುವಂಥದ್ದು. ಅದು ಯಾವ್ಯಾವ ರೀತಿಯಾಗಿ ರೇಣುಕಾಸ್ವಾಮಿ ಸಂದೇಶಗಳನ್ನ ಪವನ್ ಓದ್ತಾ ಇರ್ತಾನೆ ಒಂದ್ ಕಡೆ,
ಏನೇನ್ ಕಳ್ಸಿದಾನೆ ಓದು ಅಂತ ಹೇಳಿರ್ತಾರಂತೆ. ಪವನ್ ಓದ್ತಾ ಇರ್ತಾನೆ ಏನೇನೆಲ್ಲ ಕಳ್ಸಿದಾನೆ ಅಂತ. ಆ ರೇಣುಕಾ ಸ್ವಾಮಿ ಏನ್ ಸಾಚ ಅಲ್ಲ. ಆತ ಮಾಡಿದಂತ ಕಚಡ ಕೆಲಸಕ್ಕೆ ಇಷ್ಟೊಂದು ಸಿಟ್ಟು ಬಂದು ಇಲ್ಲಿ ಕ್ರೌರ್ಯವನ್ನ ಮೆರೆಯಲಾಗಿದೆ ಅನ್ನುವಂಥದ್ದು ಕೂಡ ಒಂದು ಆಂಗಲ್ ಅಲ್ಲಿ ನಾವು ನೋಡ್ಬೋದು. ರೇಣುಕಾ ಸ್ವಾಮಿ ಸಂದೇಶಗಳನ್ನ ಪವನ್ ಓದ್ತಾ ಇರ್ತಾನೆ, ಏನೇನೆಲ್ಲ ಸಂದೇಶ ಕಳಿಸಿದ್ದಾನೆ. ಅಲ್ಲಿ ಪವಿತ್ರ ಗೌಡಗೆ ಮಾತ್ರ ಅಲ್ಲ ಸಂದೇಶ ಹೋಗಿರುವಂತದ್ದು, ಇನ್ನೂ ಸಾಕಷ್ಟು ಜನಕ್ಕೆ ಕಳಿಸಿದ್ದ. ಅವನು ಚಟ ಚಕ್ರವರ್ತಿ ರೀತಿಯಲ್ಲಿ ಇದ್ದಂಥವನು ಅವನು ರೇಣುಕಾ ಸ್ವಾಮಿ. ಮಾಡಿದ್ದೆ ಕಚಡ ಕೆಲಸ ಅವನು ಮಾಡಿದ್ದು. ಸೊ ಅಲ್ಲಿ ರೇಣುಕಾ ಸ್ವಾಮಿ ಕಳಿಸಿದ್ದಂತ ಮೆಸೇಜ್ಗಳನ್ನ ಪವನ್ ಓದ್ತಾ ಇರ್ತಾನೆ, ಏನೇನ್ ಕಳಿಸ್ತಾ ಏನಾಯ್ತು ಅಂತ. ಈ ಮೆಸೇಜ್ಗಳನ್ನ ಕೇಳುತ್ತಾ ದರ್ಶನ್ ಇನ್ನಷ್ಟು ಕೋಪಗೊಂಡು ಹಲ್ಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಮೆಸೇಜ್ ಓದ್ತಾ ಇನ್ನಷ್ಟು ಆಕ್ರೋಶಗೊಂಡು ಯಾರ್ಯಾರಿಗೆಲ್ಲ ಏನೇನ್ ಮೆಸೇಜ್ ಕಳಿಸಿದ್ದ ಅದೆಲ್ಲದ್ರ ಬಗ್ಗೆ ಸಿಟ್ಟಿಗೆದ್ದು ಇನ್ನಷ್ಟು ಹಲ್ಲೆಯನ್ನ ಮಾಡ್ತಾರೆ. ಗೌತಮ್ ಹೆಸರಿನಲ್ಲಿ ಅಶ್ಲೀಲ ಸಂದೇಶವನ್ನ ಕಳಿಸ್ತಾ ಇದ್ದ ಈ ಪಾಪಿ ರೇಣುಕಾ ಸ್ವಾಮಿ. ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಈತ ಮಾಡಿದ್ದು ಕೂಡ ದೊಡ್ಡ ತಪ್ಪೆ ರೇಣುಕಾ ಸ್ವಾಮಿ. ಆದ್ರೆ ಕೊಲೆ ಮಾಡುವಂತ ಹಂತಕ್ಕೆ ಹೋಗ್ಬಾರ್ದಿತ್ತು. ಪೊಲೀಸರಿಗೆ ಕೊಟ್ಟಿದ್ರೆ ಅವರೇ ಪಾಠವನ್ನ ಕಲಿಸಿರೋರು. ಇನ್ನ ಪವಿತ್ರ ಗೌಡ ಮಾತ್ರವಲ್ಲ, ಹಲವು ಮಹಿಳೆಯರಿಗೆ ಸಂದೇಶವನ್ನ ಕಳಿಸಿದ್ದ ರೇಣುಕಾ ಸ್ವಾಮಿ. ವಿಕೃತ ಕಾಮಿ ರೀತಿಯಲ್ಲಿ ಕಾಣಿಸ್ತಾ ಇದ್ದ ರೇಣುಕಾ ಸ್ವಾಮಿ. ಹಲವು ಸಂದೇಶ, ಅದು ವಿಕೃತವಾಗಿ ಸಂದೇಶವನ್ನ ಕಳಿಸ್ತಾ ಇದ್ದ. ಬಳಿಕ ರೇಣುಕಾ ಸ್ವಾಮಿ ಒಳ ಉಡುಪನ್ನ ತೆಗೆದು ಹಲ್ಲೆಯನ್ನ ಮಾಡಲಾಗಿದೆ. ಆ ರೇಣುಕಾ ಸ್ವಾಮಿಯ ಒಳ ಉಡುಪನ್ನ ತೆಗೆದು ಹಲ್ಲೆಯನ್ನ ಮಾಡಲಾಗಿದೆ. ದರ್ಶನ್ ನಿಂದ ಹಲ್ಲೆ ಮಾಡಲಾಗಿದೆ. ಉಳಿದಂತವರು ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಅದು ಯಾವ ರೀತಿಯ ಒದ್ರು ಏನು ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಖಾಸಗಿ ಅಂಗಕ್ಕೆ ದರ್ಶನ್ ಹಲವು ಬಾರಿ ಒದ್ದಿದ್ದಾರೆ. ಆತನ ಖಾಸಗಿ ಭಾಗ ಪ್ರೈವೇಟ್ ಪ್ಲೇಸ್ಗೆ ಹಲವು ಬಾರಿ ದರ್ಶನ್ ಒದ್ದಿದ್ದಾರೆ. ರೇಣುಕಾ ಸ್ವಾಮಿಯ ಎದೆಯನ್ನು ಕೂಡ ದರ್ಶನ್ ತುಳಿದಿದ್ದಾರೆ. ಅಜಾನಬಾಹು ದರ್ಶನ್. ಇವನು ಒಳ್ಳೆ ಆಗ್ಲೋ ಈಗ್ಲೋ ಅನ್ನುವಂಥ ರೀತಿಯಲ್ಲಿದ್ದ. ಕಡ್ಡಿ ಸಣಕ್ಲ ಬೇರೆ ಕಾಲಲ್ಲೆಲ್ಲ ಒದ್ದಿದ್ದಾರೆ. ಅದಾದ್ಮೇಲೆ ಪ್ರೈವೇಟ್ ಪ್ಲೇಸ್ಗೂ ಕೂಡ ಒದ್ದಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಸಂಜೆ 5:30ಕ್ಕೆ ದರ್ಶನ್ ವಿನಯ್ ಸ್ಥಳದಿಂದ ತೆರಳಿದ್ರು. ದರ್ಶನ್ ಮತ್ತು ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಅವರಿಬ್ರು ಕೂಡ ಸ್ಥಳದಿಂದ ಹೋಗ್ತಾರೆ. ರಾಘವೇಂದ್ರ, ನಂದೀಶ್, ದೀಪಕ್, ಲಕ್ಷ್ಮಣ್ ಸ್ಥಳದಲ್ಲೇ ಉಳ್ಕೊಂಡಿದ್ರು. ಇವ್ರು 4 ಜನ ಸ್ಥಳದಲ್ಲೇ ಉಳ್ಕೊಂತಾರಂತೆ. ಇನ್ನು ಉಳ್ದಂತವ್ರು ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ 5:30ರ ಸುಮಾರಿಗೆ. ಅದಾದ ಬಳಿಕ ದರ್ಶನ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಸ್ವಾಮಿ ಮೃತಪಟ್ಟ ವಿಚಾರ ದರ್ಶನ್ಗೆ ತಿಳಿಸ್ತಾನೆ ಪ್ರದೋಷ್ ಆ ವಿಚಾರವನ್ನ ದರ್ಶನ್ಗೆ ತಿಳಿಸುವಂಥದ್ದು. ಈ ವಿಚಾರ ಕೇಳಿ ದರ್ಶನ್ ಕೂಡ ಆಘಾತಕ್ಕೊಳಗಾದ್ರು, ಶಾಕ್ ಒಳಗಾಗ್ತಾರೆ. ಅವರು ಆ ಲೆವೆಲ್ಗೆ ಹಲ್ಲೆ ಮಾಡಿದ್ದೀವಿ, ಅದಾದ್ಮೇಲೆ ಆತ ಸಾಯ್ತಾನೆ ಅನ್ನುವಂಥ ಒಂದು ಕಲ್ಪನೆನೇ ನೆಟ್ಟಗಿರ್ಲಿಲ್ಲ. ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪರಿಜ್ಞಾನನೇ ಇರಲಿಲ್ಲ ಅಂತ ಕಾಣಿಸುತ್ತೆ. ಆತ ಸತ್ತೋಗಿದ್ದಾನೆ ಅಂತ ಮೆಸೇಜ್ ಪಾಸ್ ಆಗ್ತಿದ್ದ ಹಾಗೆ ಫುಲ್ ದಿಗ್ಭ್ರಮೆಗೊಂಡಿರುವಂಥದ್ದು. ನನಗೆ ಸಹಾಯ ಮಾಡುವಂತೆ ಕೇಳ್ಕೊಂಡ್ರಂತೆ ದರ್ಶನ್. ಆ ಸಂದರ್ಭದಲ್ಲಿ ಪ್ರದೋಷ್ನ ಸಹಾಯ ಮಾಡಪ್ಪ ಅಂತ ಕೇಳ್ಕೊಂಡ್ರಂತೆ. ಇವನ್ನ ಸಹಾಯ ಮಾಡಿಲ್ಲ ಅಂದ್ರೆ ಆತ್ಮಹತ್ಯೆ ಬೆದರಿಕೆ ಹಾಕಿದ್ರಂತೆ. ನಾನು ಸತ್ತೋಗ್ಬಿಡ್ತೀನಿ ನೀನ್ ನನಗೆ ಸಹಾಯ ಮಾಡದೆ ಹೋದ್ರೆ ಅಂತ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಹೇಳಿದಾನೆ. ತಲೆಗೆ ಗುಂಡು ಹಾರಿಸ್ಕೊಂಡು ದರ್ಶನ್ ಆತ್ಮಹತ್ಯೆ ಬೆದರಿಕೆಯನ್ನ ಹಾಕಿರುವಂಥದ್ದು. ಈ ಸಂದರ್ಭದಲ್ಲಿ ಪ್ರದೋಷ್ಗೆ ನಾನೇ ಗುಂಡು ಹಾರಿಸ್ಕೊಂಡು ಸತ್ತೋಗ್ಬಿಡ್ತೀನಿ, ನೀನ್ ನನಗೆ ಈ ಸಂದರ್ಭದಲ್ಲಿ ಸಹಾಯ ಮಾಡದೆ ಹೋದ್ರೆ ಅಂತ ಹೇಳದಂತ ಹಿನ್ನೆಲೆಯಲ್ಲಿ ನಂತರ ಸೊ ಅನಿವಾರ್ಯವಾಗಿ ಆ ಬ್ಲಾಕ್ ಮೇಲ್ ತಂತ್ರಕ್ಕೆ ಬಗ್ಗೆ ನಂತರ ಅವ್ರಿಗೆ ಸಹಾಯ ಮಾಡಿದೆ ಅಂತ ಈತ ಹೇಳ್ತಿರುವಂಥದ್ದು. ಇನ್ನ ಶವ ವಿಲೇವಾರಿ ಹೇಗಾಯ್ತು ಅನ್ನುವಂಥದ್ದನ್ನ ಕೂಡ ಬ್ರೀಫ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿದ್ರಂತೆ ಪ್ರದೋಷ್. ಇನ್ಸ್ಪೆಕ್ಟರ್ ವಿನಯ್ಗೆ ಕರೆಯನ್ನ ಮಾಡಿರುವಂಥದ್ದು ಪ್ರದೋಷ್. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅಂತ ಪ್ರದೋಷ್ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಇನ್ಸ್ಪೆಕ್ಟರ್ ವಿನಯ್ಗೆ ಕರೆಯನ್ನ ಮಾಡಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಇನ್ಸ್ಪೆಕ್ಟರ್ ಸೂಚನೆಯಂತೆ 3 ಆರೋಪಿಗಳು ಶರಣಾಗ್ತಾರೆ. ಇನ್ಸ್ಪೆಕ್ಟರ್ ಸೂಚನೆಯಂತೆ 3 ಆರೋಪಿಗಳು ಹೋಗ್ಬಿಟ್ರು, ಸರೆಂಡರ್ ಆಗ್ತಾರೆ. ಅಲ್ಲಿ ನಾವೇ ಕೊಲೆ ಮಾಡಿರುವಂಥದ್ದು ಅಂತ. ರಾಘವೇಂದ್ರ, ನಂದೀಶ್ ಶರಣಾಗ್ಲಿಕ್ಕೆ ಅಂದ್ರೆ ಮತ್ತೆ ಪವನ್ಗೆ ಶರಣಾಗ್ಲಿಕ್ಕೆ ಪ್ರದೋಷ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಶರಣಾಗತಿಗೆ ಮುನ್ನ ರಾಘವೇಂದ್ರನನ್ನ ದರ್ಶನ್ಗೆ ಭೇಟಿ ಮಾಡಿಸಿದ್ದೆ. ಶರಣಾಗ್ಲಿಕ್ಕೂ ಮುಂಚೆ ರಾಘವೇಂದ್ರನ ದರ್ಶನ್ಗೆ ಭೇಟಿ ಮಾಡಿಸಿದ್ದೆ ಅಂತ. ಆ ರಾಘವೇಂದ್ರ ಯಾರು? ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದಂತ ನಾನು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡ್ಬಂದಿದ್ದ. ರಾಘವೇಂದ್ರ ಶರಣಾಗ್ಲಿಕ್ಕೆ ಒಪ್ಪಿಕೊಂಡ ಬಳಿಕ ಮೃತದೇಹವನ್ನ ವಿಲೇವಾರಿ ಮಾಡಲಾಗಿದೆ. ಯಾವಾಗ ಈತ ನಾನು ಸರೆಂಡರ್ ಆಗ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಒಪ್ಕೊಳ್ತಾನೆ, ಅದಾದ ಬಳಿಕ ಮೃತದೇಹವನ್ನ ಅವರು ಎಸಲಿಕ್ಕೆ ಮುಂದಾಗುವಂಥದ್ದು. ಸತ್ವ ಅಪಾರ್ಟ್ಮೆಂಟ್ ಬಳಿ ಮೃತದೇಹ ಬಿಸಾಡಿದ್ವಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಪ್ರದೋಷ್ ಸ್ಟೇಟ್ಮೆಂಟ್ ಇದೆಲ್ಲವೂ ಕೂಡ ಅವತ್ತೇನೇನಾಯ್ತು 8ನೇ ತಾರೀಕು ಅನ್ನುವಂಥದ್ದನ್ನ ಹೇಳಿದ್ದಾನೆ. ಶವ ಎಸೆದು 3 ಶರಣಾಗತಿ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಶವವನ್ನ ಎಸೆದ ಬಳಿಕ ಆ 3 ಹೋಗ್ಬಿಟ್ಟು ಸರೆಂಡರ್ ಆಗ್ತಾರೆ, ನಾವೇ ಕೊಲೆ ಮಾಡಿದ್ದು ಅನ್ನುವಂಥದ್ರ ಬಗ್ಗೆ, ಸರೆಂಡರ್ ಆದ ವಿಚಾರದ ಬಗ್ಗೆನೂ ಕೂಡ ಆತ ಉಲ್ಲೇಖವನ್ನ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲೂ ಕೂಡ ಇರುವಂಥದ್ದು. ಅದರ ಜೊತೆಗೆ ಈತನ ಮಾಫಿ ಸಾಕ್ಷಿ ಇದೆಯಲ್ಲ, ಇದು ಮೇಜರ್ ಟ್ವಿಸ್ಟ್ ಅನ್ನ ಕೊಡುತ್ತೆ. ಈ ಪ್ರಕರಣವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಈ ತನಿಖೆಯನ್ನ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡಿದಾರಲ್ಲ ಅದೆಲ್ಲವೂ ಕೂಡ ಸತ್ಯ ಅನ್ನುವಂಥ ರೀತಿಯಲ್ಲಿ ಇನ್ನಷ್ಟು ದೃಢಪಡಿಸುತ್ತೆ. ಪುರಸ್ಕಾರ ಆಗಿದೆ. ಆದ್ರೆ
ಇನ್ನ ದರ್ಶನ್ಗೆ ಈ ಮಾಫಿ ಸಾಕ್ಷಿ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಅನ್ನ ತಂದಿಟ್ಟಿದೆ. ನಟ ದರ್ಶನ್ಗೆ ಮಾಫಿ ಸಾಕ್ಷ್ಯದ ಸಂಕಷ್ಟ ಈಗ ಇರುವಂತದ್ದು. ಈ ಮಾಫಿ ಸಾಕ್ಷಿ ಎಷ್ಟರ ಮಟ್ಟಿಗೆ ಪರಿಗಣನೆ ಆಗುತ್ತೆ ಅನ್ನುವಂಥದ್ದು ಮಧ್ಯಾಹ್ನ 3 ಗಂಟೆಗೆ ಗೊತ್ತಾಗುತ್ತೆ. ಇನ್ನೊಂದು 2 ಅವರ್ಸ್ ಅಲ್ಲಿ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು ಕೋರ್ಟ್. ವಿಚಾರಣೆ ಆಗಿದೆ. ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ಕೂಡ ನೋಡಲಾಗಿದೆ. ಆ ಅರ್ಜಿಯಲ್ಲಿರುವಂತಹ ಅಂಶಗಳನ್ನ ನೋಡಿ ದರ್ಶನ್ಗೆ ಶಾಕ್, ದಿಗ್ಭ್ರಮೆ ಎಲ್ಲವೂ ಕೂಡ ಆಗಿದೆ. ವಿಸಿ ಮೂಲಕ ವಿಚಾರಣೆಗೆ ಹಾಜರಾಗಿದ್ದ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಣೆಗೆ ಹಾಜರಾಗಿದ್ದರು. ಇಂದಿನ ಚೇರಿನಲ್ಲಿ ಒಂಟಿಯಾಗಿ ಕುಳಿತಿದ್ರು ದರ್ಶನ್. ಇವತ್ತು ಬಂದಂತ ಸಂದರ್ಭದಲ್ಲಿ ವಿಸಿ ಮುಖಾಂತರ 4 ಇರ್ತಾರಲ್ಲ, 3 ಜನ ಮುಂದೆ ಕೂತಿದ್ರು, ಹಿಂದೆ ದರ್ಶನ್ ಕೂತಿದ್ರು. ವಾದ ಪ್ರತಿವಾದ ಆಲಿಸಿದಂತ 59ನೇ CCH ಕೋರ್ಟ್ ನ್ಯಾಯಾಧೀಶರು ಮಧ್ಯಾಹ್ನ 3ಕ್ಕೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಏನ್ ತೀರ್ಪು ಬರುತ್ತೆ ಅನ್ನುವಂಥದ್ದೇ ಈ ಒಂದು ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಅನ್ನ ಕೊಡುವಂತ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ನೋಡ್ತಾ ಇದ್ವಿ ಅರ್ಜಿಯಲ್ಲಿ ಪ್ರಮುಖವಾಗಿ 11 ಪುಟಗಳಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ದರ್ಶನ್ಗೆ ಸಂಕಷ್ಟವನ್ನ ತಂದೊಡ್ಡುವಂತದ್ದೇ ಇರುವಂತದ್ದು. ಈ ಮಾಫಿ ಸಾಕ್ಷಿಯಲ್ಲಿ ಉಲ್ಲೇಖ ಆಗಿರುವಂತಹ ಹೈಲೈಟ್ಸು, ಅದರ ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಬರುವಂತ ತೀರ್ಪು ದರ್ಶನ್ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿಸೈಡಿಂಗ್ ಮಾಡುವಂತ ರೀತಿಯಲ್ಲಿ ಇರುವಂತದ್ದು. ದರ್ಶನ್ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಬಹುದು ಅಂತ ಇದರಿಂದ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ನಟ ದರ್ಶನ್ ಊಹೆನೂ ಕೂಡ ಮಾಡಿರ್ಲಿಲ್ಲ. ಯಾಕಂದ್ರೆ ತನ್ನ ಜೊತೆ ಕ್ರೈಮ್ ಸೀನ್ ನಲ್ಲಿ ಇದ್ದಂತಹ ವ್ಯಕ್ತಿ ನಾಳೆ ದಿನ ಮಾಫಿ ಸಾಕ್ಷಿಯಾಗಿ ಬದಲಾಗಿ ತನ್ನ ವಿರುದ್ಧವೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಅಂತ ಊಹೆನೂ ಮಾಡಿರಲಿಲ್ಲ. ಜೊತೆಗೆ ದರ್ಶನ್ ಕೂಡ ಅಷ್ಟೇ ಬಹುತೇಕ ಸಾಕ್ಷಿಗಳ ವಿಚಾರಣೆ ಆಗ್ತಾ ಇದೆ, ಆಗ್ಲಿ ಏನಾಗುತ್ತೋ ಡಿಸೈಡ್ ಆಗ್ಲಿ ಅನ್ನೋ ಒಂದು ಕಾರಣದಿಂದಾಗಿ ಜೈಲಿನಲ್ಲಿದ್ರು. ಆದ್ರೆ ಪ್ರದೋಷ್ ಒಂದ್ ರೀತಿ ಶಾಕ್ ಕೊಟ್ಟಿರುವಂತಹದ್ದು. CCH ಕೋರ್ಟ್ಗೆ ಅವರೊಂದು ಪಿಟಿಷನ್ ಅನ್ನ ಹಾಕೊಂತಾರೆ. 11 ಪುಟಗಳ ಸುದೀರ್ಘವಾದಂತಹ ಒಂದು ಅರ್ಜಿಯನ್ನ ಹಾಕೊಂತ ಅದರಲ್ಲಿ ಇಡೀ ಜೂನ್ 8ನೇ ತಾರೀಕಿನಂದು 2024ರಂದು ಏನಾಯ್ತು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ 11 ಪುಟಗಳಲ್ಲಿ ಕೂಡ ಅಷ್ಟೇ ಉಲ್ಲೇಖವನ್ನ ಮಾಡಿದ್ದಾರೆ. ಅವತ್ತು ನಟ ದರ್ಶನ್ ಮನೆಗೆ ಪ್ರದೋಷ್ ಹೋಗ್ತಾನೆ. ಮಧ್ಯಾಹ್ನ 2:30 ಸುಮಾರಿಗೆ ದರ್ಶನ್ ಮನೆಗೆ ಹೋಗ್ತಾನೆ. ದರ್ಶನ್ ನ ಜೊತೆಗೂಡಿ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅದಾದಂತಹ ಬಳಿಕ 3:30 ಟೈಮ್ಗೆ ಪವನ್ ಅಲ್ಲಿಗೆ ಬರ್ತಾನೆ. ಪವನ್ ಬಂದಿದ್ದಂತ ತಕ್ಷಣವೇ ನಟ ದರ್ಶನ್ಗೆ ಒಂದು ಫೋನ್ ನಲ್ಲಿ ಏನೋ ಒಂದಷ್ಟು ವಿಡಿಯೋಗಳನ್ನ ತೋರಿಸ್ತಾನೆ. ಇಮಿಡಿಯೇಟ್ ಆಗಿ ದರ್ಶನ್, ಪ್ರದೋಷ್, ವಿನಯ್ ಎಲ್ಲರೂ ಕೂಡ ಅಷ್ಟೇ ಸ್ಕಾರ್ಪಿಯೋ ವೆಹಿಕಲ್ ಅಲ್ಲಿ ಪವಿತ್ರ ಗೌಡ ಮನೆಗೆ ಹೋಗ್ಬಿಟ್ಟು ಪವಿತ್ರ ಗೌಡನ ಪಿಕ್ ಮಾಡಿಕೊಂಡು 4:15 ಟೈಮ್ಗೆ ಪಟ್ಟಣಗೆರೆ ಶೆಡ್ಗೆ ರೀಚ್ ಆಗ್ತಾರೆ. ಇಲ್ಲಿ ಪಟ್ಟಣಗೆರೆ ಶೆಡ್ಗೆ ರೀಚ್ ಆಗುವಂತ ಸಂದರ್ಭದಲ್ಲಿ ಆಲ್ರೆಡಿ ರೇಣುಕಾ ಸ್ವಾಮಿನ ಚಿತ್ರದುರ್ಗದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತಾರೆ. ಆಲ್ರೆಡಿ ಒಂದಷ್ಟು ಹೊಡೆದಿರ್ತಾರೆ ಅವನ್ನ. ಆತ ನಿಸ್ಸಹಾಯಕ ಸ್ಥಿತಿಯಲ್ಲಿ ಕೂಡ ಅಷ್ಟೇ ಆತ ತಲೆ ಬಗ್ಗಿಸ್ಕೊಂಡಿದ್ದ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಪ್ರದೋಷ್ ಸಲ್ಲಿಕೆ ಮಾಡಿರುವಂತಹ ಒಂದು ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ರೆ, ಯಾವಾಗ ರೇಣುಕಾ ಸ್ವಾಮಿ ಅಲ್ಲಿ ಶೆಡ್ ನಲ್ಲಿ ಇರ್ತಾರೋ ಏಕಾಏಕಿ ದರ್ಶನ್ ಅಲ್ಲಿಗೆ ಹೋಗ್ತಾರೆ. ಹೋದಂತಹ ವೇಳೆಯಲ್ಲಿ ಪವನ್ ಪ್ರತಿಯೊಂದನ್ನು ಕೂಡ ಅಷ್ಟೇ ವಿವರಿಸ್ತಾನೆ. ಇದೇ ವ್ಯಕ್ತಿ ಪವಿತ್ರ ಗೌಡ್ಗೆ ಅಶ್ಲೀಲವಾದಂತಹ ಮೆಸೇಜ್ ಗಳನ್ನ ಹಾಕಿರುವಂತದ್ದು ಅಂತಾನೆ. ಏಕಾಏಕಿ ದರ್ಶನ್ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಆಗಿದ್ದಾದಂತಹ ಬಳಿಕವೂ ಕೂಡ ಅಷ್ಟೇ ನೈಲಾನ್ ಹಗ್ಗವನ್ನ ತಗೊಳ್ತಾರೆ. ಆತ ಬಟ್ಟೆಯನ್ನ ಬಿಚ್ಚುತ್ತಾರೆ. ಹಗ್ಗದಿಂದಲೂ ಕೂಡ ಅಷ್ಟೇ ಆತನನ್ನ ಹೊಡಿತಾರೆ. ದರ್ಶನ್ ಹೊಡಿತಾರೆ, ಆತನ ಮ್ಯಾನೇಜರ್ ಆಗಿ ನಾಗರಾಜ್ ಹೊಡಿತಾನೆ. ಜೊತೆಗೆ ಅಲ್ಲಿದ್ದಂತ ಬೇರೆ ಬೇರೆಯವರು ನಂದೀಶ್ ಆಗಿರ್ಬೋದು, ಲಕ್ಷ್ಮಣ್ಣು, ಪ್ರತಿಯೊಬ್ರು ಕೂಡ ಅಷ್ಟೇ ಹೊಡಿತಾರೆ. ಈಗ ಹೊಡೆದಿದ್ದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಪ್ರದೋಷ್ ರೇಣುಕಾ ಸ್ವಾಮಿಯ ಸ್ಥಿತಿಯನ್ನ ನೋಡಿಕೊಂಡು ದರ್ಶನ್ ಹೊಡಿಯಕ್ ಹೋಗ್ಬೇಡಿ, ಸಾಕು, ಆತನ ತುಂಬಾ ಈಗಾಗಲೇ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಆತನನ್ನ ಅಲ್ಲಿಂದ ಬೇರೆ ಕಡೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನು ಕೂಡ ಅಷ್ಟೇ ನಾನು ಮಾಡಿದೆ ಅನ್ನುವಂಥದ್ದನ್ನ ಪ್ರದೋಷ್ ಸಲ್ಲಿಕೆ ಮಾಡಿದಂತ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿದ್ದಾರೆ. ಇದಾದಂತಹ ಬಳಿಕವೂ ಕೂಡ ಅಷ್ಟೇ ಪವನ್ ಎಗೈನ್ ದರ್ಶನ್ ಕರೀತಾರೆ. ರೇಣುಕಾ ಸ್ವಾಮಿಯ ಮೊಬೈಲ್ ಅನ್ನ ತಗೊಂಡು ಆತ ಏನ್ ಮೆಸೇಜ್ ಮಾಡಿದಾನೆ ಅಂತೇಳಿ ಓದು ಅಂತಾನು ಕೂಡ ಹೇಳ್ತಾನೆ. ಈ ಸಂದರ್ಭದಲ್ಲಿ ಗೌತಮ್ ಎನ್ನುವಂತ ಒಂದು ಅಕೌಂಟ್ ನಿಂದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾದಂತಹ ಮೆಸೇಜ್ ಗಳನ್ನ ಮಾಡಿರ್ತಾನೆ. ಕೇವಲ ಪವಿತ್ರ ಗೌಡಗೆ ಅಷ್ಟೇ ಅಲ್ಲ, ಬೇರೆ ಬೇರೆಯವ್ರಿಗೂ ಕೂಡ ಅಷ್ಟೇ ಅದೇ ರೀತಿಯಂತ ಅಶ್ಲೀಲವಾದಂತಹ ಮೆಸೇಜ್ ಗಳನ್ನ ಮಾಡಿರುವಂತದ್ರ ಬಗ್ಗೆ ಪವನ್ ಆ ಸಂದರ್ಭದಲ್ಲಿ ಓದೋಕ್ ಶುರು ಮಾಡ್ತಾರೆ. ಆಗ ದರ್ಶನ್ ನ ಪಿತ್ತ ನೆತ್ತಿಗೆ ಇರುತ್ತೆ. ರೇಣುಕಾ ಸ್ವಾಮಿಯನ್ನ ಬೆತ್ತಲೆಗೊಳಿಸಿ ಆತನ ಮರ್ಮಾಂಗಕ್ಕೂ ಕೂಡ ಅಷ್ಟೇ ನಟ ದರ್ಶನ್ ಹೋದ್ರು. ಇದಾಗಿದ್ದಾದಂತಹ ಬಳಿಕ ರೇಣುಕಾ ಸ್ವಾಮಿ ಒಂದ್ ರೀತಿ ಪ್ರಜ್ಞೆ ತಪ್ಪಿದಂತಹ ಸ್ಥಿತಿಯಲ್ಲಿದ್ದ. ಆಗ ಆತನ ಎದೆಯ ಮೇಲೆ ದರ್ಶನ್ ಕಾಳುಗಳನ್ನ ಇಟ್ಟು ಆತನನ್ನ ತುಳಿಯುವಂತ ಒಂದು ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಪ್ರದೋಷ್ ತಾನು ಸಲ್ಲಿಕೆ ಮಾಡಿರುವಂತಹ ಮಾಫಿ ಸಾಕ್ಷಿಯ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇದಾದಂತಹ ಬಳಿಕ 5:30 ಸುಮಾರಿಗೆ ದರ್ಶನ್, ಪವಿತ್ರ ಗೌಡ, ವಿನಯ್ ಈ 3 ಜನರು ಕೂಡ ಅಷ್ಟೇ ಅಲ್ಲಿಂದ ಹೋಗ್ತಾರೆ. 6:30 ಸುಮಾರಿಗೆ ರೇಣುಕಾ ಸ್ವಾಮಿ ಸಾವಾಗುತ್ತೆ. ಆ ಸಾವಿನ ವಿಚಾರವನ್ನು ಕೂಡ ಅಷ್ಟೇ ದರ್ಶನ್ ರಾಜರಾಜೇಶ್ವರಿ ನಗರದ ನಿವಾಸದಲ್ಲಿದ್ದಂತಹ ವೇಳೆಯಲ್ಲಿ ನೇರವಾಗಿ ಹೋಗಿ ಪ್ರದೋಷ್
ರೇಣುಕಾಸ್ವಾಮಿ ಸಾವಾಗಿದೆ ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಆ ಕ್ಷಣದಲ್ಲಿ ದರ್ಶನ್ ದಿಗ್ಭ್ರಾಂತನಾಗ್ತಾನೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆ ಕ್ಷಣ ಕಾಲ ಯೋಚನೆ ಮಾಡಿದಂತ ಬಳಿಕ ನೀವೆಲ್ಲರೂ ಕೂಡ ಅಷ್ಟೇ ನನಗೆ ಸಹಾಯವನ್ನ ಮಾಡಬೇಕು ಈ ಸಂದರ್ಭದಲ್ಲಿ, ಇಲ್ಲ ಅಂತಂದ್ರೆ ನಾನು ಗನ್ನಿಂದ ಶೂಟ್ ಮಾಡ್ಕೊಂಡು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೆದರಿಸಿದ್ರು. ಈ ಕಾರಣಕ್ಕೋಸ್ಕರ ನಾನು ಅವತ್ತು ಸಹಾಯ ಮಾಡಕ್ ಒಪ್ಪದೆ. ಈಗ ನನಗೆ ಪಶ್ಚಾತ್ತಾಪ ಅನ್ನುವಂಥದ್ದು ಕಾಡ್ತಾ ಇದೆ. ನಾನು ಇವತ್ತು ಆ ಘಟನೆ ಏನಾಯ್ತು ಅನ್ನುವಂಥದ್ರ ಬಗ್ಗೆ ವಿಸ್ತಾರವಾಗಿ ಕೋರ್ಟ್ ಮುಂದೆ ಹೇಳ್ತೀನಿ. ದಯವಿಟ್ಟು ನನ್ನ ಆರೋಪಿ ಸ್ಥಾನದಿಂದ ಸಾಕ್ಷಿ ಅಂತ ಕನ್ಸಿಡರ್ ಮಾಡ್ಕೊಂಡು ನನ್ನ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳಿ ಅನ್ನುವಂಥ ಮನವಿಯನ್ನ ಮಾಡಿದ್ರೆ 59ನೇ CCH ಕೋರ್ಟ್ ಅಲ್ಲಿ ಈಗಾಗಲೇ ಅರ್ಜಿಯ ವಿಚಾರಣೆ ಕೂಡ ಆಗಿದೆ. ಪ್ರಾಸಿಕ್ಯೂಷನ್ ಕೂಡ ಅಷ್ಟೇ ಪ್ರದೋಷ್ ಅರ್ಜಿಯನ್ನ ಅಂಗೀಕರಿಸಿರುವಂತದ್ದು. ಅದರ ಆದೇಶ 3 ಗಂಟೆಗಿದೆ. ಇವತ್ತು 3 ಗಂಟೆಗೆ ಏನಾದ್ರೂ ಪ್ರದೋಷ್ನ ಮಾಫಿ ಸಾಕ್ಷಿ ಅರ್ಜಿಯನ್ನ ಏನಾದ್ರೂ ಕೋರ್ಟ್ ಅಂಗೀಕರಿಸ್ತು ಅಂತಂದ್ರೆ ನಟ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ. ಪ್ರದೋಷ್ನ ಸಾಕ್ಷಿ ಏನಿದೆ, ಆತ ಏನೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡ್ಕೊಂಡು ಅರ್ಜಿ ಹಾಕಿದಾನೆ, ಅದಕ್ಕೆ ಪೂರಕವಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಕೂಡ ಅಷ್ಟೇ ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ರೆ ಅದೆಲ್ಲವೂ ಕೂಡ ಅಷ್ಟೇ ಟ್ಯಾಲಿ ಆಯ್ತು ಅಂತಂದ್ರೆ ನಟ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಈ ಒಂದು ಪ್ರಕರಣದಲ್ಲಿ ಇದು ತಂದೊಡ್ಡುತ್ತೆ ಅಂತಾನೆ ಹೇಳ್ಬೋದು. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ